ಪ್ರಧಾನಿ ಆದ ಬಳಿಕ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಉಡುಪಿ ಜಿಲ್ಲೆಗೆ ಬರ್ತಾ ಇರುವಂತದ್ದು. ಉಡುಪಿ ಜಿಲ್ಲೆಗೆ ಇನ್ನೇನು ಕೆಲ ಗಂಟೆಗಳಲ್ಲೇ ಆಗಮಿಸಿರುವಂತದ್ದು. ಹಾಗಾಗಿ ಅವರನ್ನ ಕಣ್ತುಂಬಿಕೊಳ್ಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹಾಗೆಯೇ ಬಿಜೆಪಿ ಕಾರ್ಯಕರ್ತರು ಕೂಡ ಬರ್ತಾ ಇರುವಂತದ್ದು. ಅದರೊಟ್ಟಿಗೆ ವಿವಿಧ ವೇಷಗಳನ್ನು ಕೂಡ ಹಾಕಿ ಅವರನ್ನ ಸೆಳೆಯುವ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾ ಇರುವಂತದ್ದು. ಈಗ ನೋಡಬಹುದಾಗಿರುವಂತದ್ದು ನನ್ನ ಜೊತೆಗೆ ಪಾಂಡುರಂಗ ಹಾಗೆಯೇ ಸಂತ ತುಕಾರಾಮನ ವೇಷವನ್ನು ಕೂಡ ಹಾಕಿ ಒಂದು ಇಲ್ಲಿ ಮೋದಿಯನ್ನು ಕೂಡ ನೋಡ್ಲಿಕ್ಕೆ ಬಂದಿರುವಂತದ್ದು. ಪಾಂಡುರಂಗನ ವೇಷಧಾರಿ ಆಗಿರುವಂತಹ ಅವರನ್ನ ಮಾತಾಡ್ತೀನಿ. ನೀವು ಅಂದ್ರೆ ಮೋದಿ ಎಲ್ಲೆಲ್ಲ ಹೋಗ್ತಾರ ಅಲ್ಲೆಲ್ಲ ಹೋಗ್ತೀರಾ, ಹೇಗೆ ಮೋದಿಯನ್ನು ಸ್ವಾಗತಿಸಲಿಕ್ಕೆ ಈ ರೀತಿ ವೇಷವನ್ನು ಹಾಕಿ ಬಂದಿರೋದಕ್ಕೆ ಏನ್ ಕಾರಣ? ಮೋದಿ ನಮ್ಮ ದೇಶದ ದೊಡ್ಡ ಪ್ರಧಾನಮಂತ್ರಿಯಾಗಿ ಅವರು ದೇಶವನ್ನು ಪ್ರತಿಬಿಂಬಿಸುತ್ತಾರೆ. ಆ ಉದ್ದೇಶದಿಂದ ನಾನು ಇಲ್ಲಿ ವೇಷಧಾರಿ ಹಾಕಿದೆ. ಮತ್ತು ಕೆಲವು ನಮ್ಮ ಕಾಶಿಮಠ ಸ್ವಾಮೀಜಿಯವರ ದಿಗ್ವಿಜಯಕ್ಕೆ ಭಾಗವಹಿಸಿದ್ದೇನೆ. ಹನುಮಂತ ವೇಷ, ಪರಶುರಾಮ ಮತ್ತು ಇನ್ನಿತರ ಹಲವಾರು ವೇಷಧಾರಿ ಹಾಕಿದ್ದೇನೆ. ನನ್ನ ಹೆಸರು ಶಿವಾನಂದ ಪ್ರಭು, ಗುರುಪುರ, ಮಂಗಳೂರು. ಅಂದ್ರೆ ಉಡುಪಿ ಅಂದ್ರೆ ಕೃಷ್ಣನೂರಿನಲ್ಲಿ ಈ ರೀತಿ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ನಾನಾ ವೇಷಗಳು, ಕಲಾ ತಂಡಗಳು ಕೂಡ ಮೋದಿಯನ್ನ ಸ್ವಾಗತಿಸಲಿಕ್ಕೆ ಕಾಯ್ತಾ ಇರುವಂತದ್ದು. ನೀವು ಸಂತ ತುಕಾರಾಮನ ವೇಷವನ್ನು ಹಾಕಿಕೊಂಡು ಮೋದಿಯನ್ನು ನೋಡ್ಲಿಕ್ಕೆ ಬಂದೀರಾ, ಏನು? ಅದಂದ್ರೆ ನನಗೆ ವಿಶ್ವನಾಯಕ, ನಮ್ಮ ಮೋದಿಯವರು ವಿಶ್ವನಾಯಕರು, ಅವರು ಬರ್ತಾ ಇದ್ದಾರೆ. ನಮ್ಮ ಸೌಭಾಗ್ಯ, ಈ ದೇಶದ ನಮ್ಮ ಉಡುಪಿಯ ಜನರಿಗೆ ಸೌಭಾಗ್ಯ. ಅದರಿಂದ ಅವರಿಗೆ ಒಂದು ಸ್ವಾಗತ ಮಾಡಲಿಕ್ಕೆ ನಾನು ಸಂತ ತುಕಾರಾಮ ಮತ್ತು ಪಾಂಡುರಂಗ ವಿಠಲ ಇವರು ಹಾಕಿದ್ದಾರೆ. ಮತ್ತು ಇದನ್ನು ನಾನು ಮೊದಲು 125 ವೆಂಕಟರಮಣ ಟೆಂಪಲ್ 125 ದಿವಸ ಅಹೋರಾತ್ರಿ ಭಜನೆ ಆ ಸಮಯ ಡಿಂಡಿಯಲ್ಲಿ ಹಾಕಿದ್ದೇನೆ. ಆಮೇಲೆ ಎರಡನೇದು ನಾವು ಇಲ್ಲಿ ಕೋಟೇಶ್ವರದಲ್ಲಿ 100 ದಿನದ ಅಹೋರಾತ್ರಿ ಭಜನೆ, ಅದಕ್ಕೆ ಸಹ ನಾವು ಅಲ್ಲಿ ಹಾಕಿ ಆ ಸ್ವಾಮಿಗಳು ನಮ್ಮನ್ನು ಕರೆದು ನಮಗೆ ಒಳ್ಳೆಯ ಪ್ರಸಾದವನ್ನು ಕೊಟ್ಟಿದ್ದಾರೆ ಅವರು ನಮಗೆ. ಮತ್ತು ಅವರು ನಮಗೆ ಒಳ್ಳೆಯ ಆಶೀರ್ವಾದ ಮಾಡಿದ್ರು, ಮುಂದೆ ಸಹ ಹಾಗೆ ಆಗಲಿ ಅಂತೇಳಿ. ಇದಕ್ಕೆ ಮೋಟಿವೇಶನ್ ಮಾಡಿದವರು ನಮ್ಮ CA ಗಣೇಶ್ ಕಾಮತ್ ಮತ್ತು ಅಜಯ್ ಕಾಮತ್ ಸೌಂಡ್ಸ್ ಮತ್ತು ಗಣೇಶ್ ಪೈ ಅವರು ಭಾರತ್ ಪ್ಲಸ್, ಇವರು ನಮಗೆ ತುಂಬ ಸಹಕಾರ ಮಾಡಿದ್ದು ನಮಗೆ ಮುಂದುವರಲಿಕ್ಕೆ ಆಯಿತು. ನಾವು ಇನ್ನು ಮುಂದೆ ನನಗೆ ದೇವರ ಸಹ ಇಂಥ ಸೇವೆಗಳು ತುಂಬ ಮಾಡಲಿಕ್ಕೆ ನಾನು ಬಯಸ್ತೇನೆ. ಪ್ರಧಾನಮಂತ್ರಿಗಳು ಶ್ರೀಕೃಷ್ಣನ ಮಠದಲ್ಲಿ ಆ ಭಗವದ್ಗೀತೆಯ ಶ್ಲೋಕಗಳನ್ನು ಕೂಡ ಪಠನೆ ಮಾಡ್ತಾ ಇರುವಂತದ್ದು ಅದು ನಿಜವಾಗಿ ನಮಗೆ ಸೌಭಾಗ್ಯ. ಯಾಕೆಂದ್ರೆ ಅವರು ವಿಶ್ವನಾಯಕನೇ ಬಂದು ನಾಯಕರೇ ಉಡುಪಿಯಲ್ಲಿ ಬಂದು ಇಷ್ಟೊಂದು ದೊಡ್ಡ ಒಂದು ನಮಗೆ ನಮ್ಗೆ ಹೆಮ್ಮೆಯ ವಿಷಯ. ಅವರು ನಮಗೆ ನಿಜವಾಗಿ ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಇದು ನಿಜವಾಗಿ ಇದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ಸಮಯ ಅಂತ ಹೇಳ್ಬೋದು. ಇದಿಷ್ಟು ಸಂತ ತುಕಾರಾಮ ಹಾಗೆ ಪಾಂಡುರಂಗನ ವೇಷವನ್ನು ಹಾಕಿಕೊಂಡು ಮೋದಿಯನ್ನ ನೋಡ್ಲಿಕ್ಕೆ ಬಂದಿರುವಂತಹ ಜನರ ಅಭಿಪ್ರಾಯ ಆಗಿರುವಂತದ್ದು. ಕ್ಯಾಮರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಉಡುಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.